ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಹೇಳ್ಕೊಳ್ಳೇಬೇಕಾಗಿರುವಂಥ ಒಂದು ಮಂತ್ರ ಅಂತಲೇ ಹೇಳಬಹುದು. ಇದು ವರಾಹಯಮನ ಮಂತ್ರ. ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು, ಯಾವ ರೀತಿಯಾಗಿ ಹೇಳಬೇಕು ಅನ್ನೋವಂಥದ್ದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದು ನೋಡಿ ಯೂನಿವರ್ಸ್ಗೆ ಕನೆಕ್ಟ್ ಆಗೋವಂಥ ಒಂದು ಮಂತ್ರ ಅಂತಲೇ ಹೇಳಬಹುದು. ನೀವು ತಾಯಿ ವರಾಹಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನೀವು ಆದಷ್ಟು ನಿಮಗೆ ಸಮಯ ಇದೆ ಅಂದರೆ ನೀವು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು. ಇಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ನಾವು ಹೇಗೆ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಒಂದು ದಾರಿ ಅನ್ನೋದಿದೆ. ಆ ಒಂದು ಇದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ, ತಿಳ್ಕೊಬೇಕಾ, ಮಾಡಬೇಕಾ ಅಂತ ತುಂಬ ಜನ ಒಂದು 20-30 ಕಮೆಂಟ್ ಅನ್ನೋವಂಥದ್ದು ನನಗೆ ಬಂದಿತ್ತು. ನಾನು ಕಳೆದ ವಿಡಿಯೋದಲ್ಲಿ ಅದನ್ನೇ ಮಾಟ ಮಂತ್ರದ ಬಗ್ಗೆ ಯಾವ ರೀತಿಯಾಗಿ ನಾವು ಅದನ್ನು ಒಂದು ಸರಳವಾಗಿ ಪರಿಹಾರವನ್ನು ಮಾಡ್ಕೊಳ್ಬೇಕು, ಅದರಲ್ಲಿ ನಮಗೆ ವಾಮಾಚಾರ ಆಗಿದೆಯಾ, ಮಾಟ ಮಂತ್ರದ ಪ್ರಯೋಗ ಆಗಿದೆಯಾ ಅಂಥೇಳಿ ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದು ಯಾವ್ಯಾವ ಲಕ್ಷಣಗಳು, ಮಾಟ ಮಂತ್ರ ಆಗಿದ್ದರೆ ಏನು ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ, ನಮ್ಮ ಮನೆಯ ವಾತಾವರಣ ಯಾವ ರೀತಿಯಾಗಿರುತ್ತೆ ಅಂತ ಕಂಪ್ಲೀಟಾಗಿರುವಂಥ ಮಾಹಿತಿನ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದಕ್ಕೆ ಮನೆಯಲ್ಲಿ ತಂತ್ರಸಾರವನ್ನು ಕೂಡ ನಾವು ಯಾವ ರೀತಿ ಮಾಡಿದ್ರೆ ಮಾಟ ಮಂತ್ರ ಕ್ರಮೇಣವಾಗಿ ನಿರ್ಮೂಲನೆ ಆಗುತ್ತೆ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದರೆ ತುಂಬ ಜನ ಯಾರು ಆ ವಿಡಿಯೋನ ನೋಡಿಲ್ಲ, ರೀಚ್ ಆಗಿದೆಯೋ ಅಥವಾ ಇಲ್ಲೋ ಅನ್ನೋದು ಗೊತ್ತಿಲ್ಲ. ನಾನು ಕರೆಕ್ಟಾಗಿ ಟೈಮ್ ಹಾಕಿದ್ದೀನಿ ಇಲ್ಲ ಅನ್ನೋದನ್ನು ಗೊತ್ತಿಲ್ಲ. ಒಂದು 10-20 ಕಮೆಂಟ್ಸ್ ಅಂತೂ ನನಗೆ ಬಂದಿತ್ತು. ಅವರಷ್ಟೇ ನೋಡಿದ್ರಂತ ಅದು ಕೂಡ ನನಗೆ ಗೊತ್ತಿಲ್ಲ. ಆದರೆ ಈ ವಿಡಿಯೋ ಹಿಂದೆಯೇ ಆ ವಿಡಿಯೋ ಇಡುವಂಥದ್ದು. ಖಂಡಿತವಾಗ್ಲೂ ಹೆಚ್ಚೆಚ್ಚು ಜನಕ್ಕೆ ಆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾಕಂತಂದರೆ ವರ್ಷಕ್ಕೆ ನಮಗೆ ಯುಗಾದಿ ಹಬ್ಬ ಬರ್ತಾಯಿದೆ. ಯುಗಾದಿ ಅಮಾವಾಸ್ಯೆ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಅಮಾವಾಸ್ಯೆ ಅಂತಲೇ ಹೇಳಬಹುದು. ಹಾಗಾಗಿ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಹರ್ಷ ತುಂಬಿರಬೇಕು ಅಂತಂದರೆ ಈ ಯುಗಾದಿ ಅಮಾವಾಸ್ಯೆಗೆ ನಾವು ತುಂಬ ಒಂದಷ್ಟು ಕೆಲಸಗಳನ್ನು ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬದಲ್ಲಿ ಏನೇನೆಲ್ಲ ಮಾಡಬೇಕು, ಯುಗಾದಿ ಹಬ್ಬಕ್ಕೂ ಮುಂಚೆನೇ ನಾವು ಕೆಲವೊಂದು ವಸ್ತುಗಳನ್ನು ಮನೆಯಿಂದ ಆಚೆ ಹಾಕಬೇಕು, ಯಾವ ವಸ್ತುಗಳನ್ನು ಹಾಕಬೇಕು ಅದನ್ನೆಲ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ವಿಡಿಯೋದಲ್ಲಿ ಕೊಡ್ತೀನಿ. ಈ ನಡುವೆ ಯಾರು ಕೂಡ ಹೆಚ್ಚಾಗಿ ವಿಡಿಯೋನ ನೋಡ್ತಾ ಇಲ್ಲ. ನನಗೇನು ಅದರಿಂದ ಬೇಜಾರಂತೂ ಇಲ್ಲ. ಯಾಕಂತಂದರೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟಾಗ ಅದನ್ನು ತೆಗೆದುಕೊಳ್ಬೇಕು. ಯಾರಿಗೆ ಯಾವ ರೀತಿಯಾಗಿ ಕಷ್ಟ ಇದೆ ಅಂಥೇಳಿ ಗೊತ್ತಿಲ್ಲ. ಒಂದು 10-15 ವ್ಯೂಸ್ ಅಷ್ಟೇ ಬರುತ್ತೆ. ನನಗೊಬ್ಬರು ನೋಡಿದ್ರು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಅದು ಬೇರೆ ಪ್ರಶ್ನೆ. ಬಟ್ ಆದರೆ ನಾವು ಯಾರಿಗೋ ಒಬ್ಬರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾವು ಮಾಡಿದಾಗ ಅದು ಸ್ವಲ್ಪ ಜನಕ್ಕಾದರೂ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಖಂಡಿತವಾಗ್ಲೂ ಯಾರೆಲ್ಲ ವಿಡಿಯೋ ನೋಡ್ತೀರೋ ಒಂದು ಕಮೆಂಟ್ಸನ್ನು ಹಾಕಿ. ನೀವು ನಿಮ್ಗೇನು ಅನ್ನಿಸ್ತು ಆ ಥರ ವಿಡಿಯೋ ಬಗ್ಗೆ ಅಭಿಪ್ರಾಯ, ನಿಮಗೆ ಯೂಸ್ಫುಲ್ ಆಯಿತಾ ಆಗಿಲ್ವಾ, ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟಲ್ಲಿ ಹಾಕಿ. ಇವಾಗ ವಾರಾಹಯಮನ ದೇವಸ್ಥಾನದ್ದನ್ನು ಕೇಳಿದ್ದೀರಿ. ನಾನು ಸಹ ನಿಮಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾನೆ ನಾನು ಆ ಒಂದು ವಿಡಿಯೋನು ಕೂಡ ನಾನು ಶುಕ್ರವಾರ ದಿವಸ ಆ ವಿಡಿಯೋ ಅನ್ನೋವಂಥದ್ದು ನಿಮ್ಮ ಕೈಗೆ ಸಿಗೋವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಈ ಒಂದು ಮಂತ್ರವನ್ನು ನೀವು ಗುಪ್ತವಾಗಿ ಹೇಳಬೇಕು. ಇದು ತಂತ್ರಸಾರದಲ್ಲಿ ಇರೋವಂಥ ಒಂದು ಮಂತ್ರ. ಇದು ಆ ಒಂದು ಇವಾಗ ತಾಳೆಗರಿ ಅಂತಾರಲ್ವ, ಆ ಥರದ್ರಲ್ಲಿ ಈ ಒಂದು ಮಂತ್ರ ಬರೆಯುವಂಥದ್ದು. ಹಾಗಾಗಿ ನೀವು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಗುಪ್ತವಾಗಿ ಹೇಳ್ಕೊಳ್ಬೇಕು. ಏನೇ ಒಂದು ಕಷ್ಟ ಇರಲಿ, ಏನೇ ಒಂದು ಪ್ರಾಬ್ಲಮ್ಸ್ ಇರಲಿ, ಆ ಪ್ರಾಬ್ಲಮ್ಸ್ಗೆ ಈ ಒಂದು ಮಂತ್ರ ಹೇಳ್ಕೊಳ್ಳಿ. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಸರ್ವಶಕ್ತಿ ಮಹಾಮಾಯೆ ಫಟ್ ಫಟ್ ಸ್ವಾಹ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಸರ್ವಶಕ್ತಿ ಮಹಾಮಾಯೆ ಫಟ್ ಫಟ್ ಸ್ವಾಹ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಸರ್ವಶಕ್ತಿ ಮಹಾಮಾಯೆ ಫಟ್ ಫಟ್ ಸ್ವಾಹ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಯಾವ ಕೆಲಸಕ್ಕೋಸ್ಕರ ಬೇಕಾದರೂ ಹೇಳ್ಕೊಳ್ಬಹುದು. ಬಿಸ್ನೆಸ್ಗೆ ಹೇಳ್ಕೊಳ್ಬಹುದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೇಳ್ಕೊಳ್ಬಹುದು, ಮತ್ತು ರಾತ್ರಿ ಕೆಟ್ಟ ಕನಸುಗಳು ಬೀಳ್ತಾ ಇದೆಯಾ ಹೇಳ್ಕೊಳ್ಬಹುದು. ಮತ್ತು ನಿಮ್ಗೆ ಏನಾನ ಒಂದು ಬಿಸ್ನೆಸ್ಸಲ್ಲಿ ಲಾಸು, ಮನೆಯಲ್ಲಿ ಕಿರಿಕಿರಿ, ಏನೇ ಮಾಡೋಕ್ಕೋದ್ರೂ ಯಾವುದೂ ಸರಿ ಇಲ್ಲ ಅನ್ನೋವಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೋದು. ಆದರೆ ಈ ಮಂತ್ರವನ್ನು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಂಡ್ರು ತುಂಬ ಅಂದರೆ ತುಂಬ ಪವರ್ಫುಲ್ಲಾಗಿ ಕೆಲಸವನ್ನು ಮಾಡುತ್ತೆ. ಕೇವಲ 3 ದಿನದಲ್ಲಿ ಚೇಂಜಸ್ ಅನ್ನೋವಂಥದ್ದು ನಿಮಗೆ ಗೊತ್ತಾಗುತ್ತೆ. ಆದರೆ ನೀವು ಇದನ್ನು ಗುಪ್ತವಾಗಿ ಹೇಳ್ಕೊಳ್ಬೇಕು. ಕೇವಲ 3 ದಿನದಲ್ಲಿ ನಿಮಗೆ ರಿಸಲ್ಟ್ ಅನ್ನೋವಂಥದ್ದು ಗೊತ್ತಾಗುತ್ತೆ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಕೇವಲ 3 ಬಾರಿ ಹೇಳ್ಕೊಳ್ಳಿ. ನಿಮಗೆ ಇಲ್ಲ, ನಮಗೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದರೆ
ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಳ್ಳಿ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಂಡಿದ್ದೆ ಆದರೆ ನೀವೇನೇ ಒಂದು ಕೋರಿಕೆಯನ್ನು ಅಮ್ಮನ ಮುಂದೆ ಇಟ್ಟರು ಕೂಡ ಆ ಕೋರಿಕೆ ಅನ್ನೋಂಥದ್ದು ಚಿಟಿಕೆ ಹೊಡೆಯೋದ್ರಲ್ಲಿ ನಿಮಗೆ ಕೆಲಸ ಅನ್ನೋದಾಗ್ತಿದೆ. ಪರ್ಸ್ನಲಾಗಿ ನನಗಂತೂ ತುಂಬ ಅಂದರೆ ತುಂಬ ವಿಷಯದಲ್ಲಿ ಅಮ್ಮನ ಒಂದು ಮಂತ್ರಗಳು ತುಂಬ ಅಂದರೆ ತುಂಬ ಪವಾಡ ಮಾಡಿದೆ. ಒಂದು ಉಸಿರು ಹೋಗ್ತಾ ಇದೆ ಅನ್ನೋ ಒಂದು ಹುಲ್ಲುಕಡ್ಡೆ ಆಸರೆ ಅನ್ನೋ ರೀತಿಯಲ್ಲಿ ತುಂಬ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ಗಳಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಮಂತ್ರವನ್ನು ಹೇಳ್ಕೊಂಡು ಅವ್ರಿಗೆ ಏನೆಲ್ಲ ಒಂದು ಅನುಭವ ಆಯಿತು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಅದನ್ನು ಕೂಡ ಅವರೇ ಮಾತಾಡಿರೋ ಅಂಥದ್ದನ್ನು ನಾನು ನಿಮಗೆ ಕೇಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಅವ್ರ ಪರ್ಮಿಷನ್ ಕೂಡ ನನಗೆ ಬೇಕಲ್ವ, ಹಾಗಾಗಿ ಅವರೇ ಹೇಳ್ತಾರೆ. ಇಲ್ಲಾಂದರೆ ನಾನು ಹೇಳಬೇಕಾ, ಅದನ್ನು ಅವ್ರ ಬಾಯಿಂದನೇ ಕೇಳ್ತೀನಿ. ಕೇಳಿಬಿಟ್ಟು ನಿಮ್ಮ ಜೊತೆ ಕೂಡ ಆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ ಯಾರು ಯಾವ ರೀತಿಯಾಗಿ ಕಷ್ಟ ಇದೆ ಅಂತೇಳಿ ಗೊತ್ತಿಲ್ಲ. ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಳಿ. ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಅದರಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋದು ಅಷ್ಟೇ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಾರಾಹಿ ಅಮ್ಮನ ನಂಬಿದ್ರೆ ಯಾವುದೇ ಕಾರಣಕ್ಕೂ ಕೂಡ ತಾಯಿ ಕೈ ಬಿಡೋದಿಲ್ಲ. ಸದಾಕಾಲ ನಮ್ಮ ಬೆನ್ನ ಜೊತೆಲೇ ಇದ್ದು ತಾಯಿ ನಮ್ಮನ್ನು ಆ ತಾಯಿ ಒಂದು ಕಂದಮ್ಮಗಳಂಥೇಳಿ ತಾಯಿ ನಮಗೆ ವಿಜಯವನ್ನು ಕೊಡ್ತಾರೆ. ತಾಯಿ ನಮಗೆ ಎಲ್ಲ ಒಂದು ಸನ್ಮಾರ್ಗದಲ್ಲಿ ನಡೆಸೋವಂಥದ್ದು. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.